ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲನೇ ಯೂಟ್ಯೂಬ್ ವ್ಲಾಗ್ ಆಗಿರುತ್ತೆ. ಅದು ಖುಷಿ ಏನು ಅಂತ ಹೇಳಿದ್ರೆ ಮೊದಲನೇ ವಿಡಿಯೋನೇ ಶಿವರಾತ್ರಿ ಹಬ್ಬದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ನಿಮ್ಮ ಸಪೋರ್ಟು ನನ್ನ ಚಾನಲ್ ಮೇಲೆ ಇರಲಿ ಅಂತ ನಾನು ನಿಮ್ಮನ್ನ ಹತ್ರ ಕೇಳ್ಕೊತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಅಕ್ಕವರು ಗಂಗಾಜಲನ ತೊಗೊಬಂದಿದ್ರು ಪ್ರಯಾಗ್ರಾಜಿಂದ. ಅದನ್ನು ನಾನು ನೀರಿಗೆ ಹಾಕ್ಕೊಂಡು ಶುದ್ಧಿ ಆದಮೇಲೆ ಇಲ್ಲಿ ನಾನು ಇವತ್ತು ಶಿವರಾತ್ರಿ ಹಬ್ಬ ಆಗಿರೋದ್ರಿಂದ ಶಿವನಿಗೆ ಕಾಯಿ ದೀಪ ಹಚ್ಚೋದು ತುಂಬ ಶ್ರೇಷ್ಠ ಅಂತ ಹೇಳಿಬಿಟ್ಟು ನಾನಿಲ್ಲಿ ಕಾಯಿ ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮೊದಲನೇದಾಗಿ ಇಲ್ಲಿ ನಾನು ಒಂದು ಕಾಯನ್ನು ತೊಗೊಂಡಿದ್ದೀನಿ. ಅದನ್ನು ಒಡ್ಕೊಂಡು ಅದರಲ್ಲಿ ನಾನು ಅರ್ಧ ಹೋಳನ್ನು ತೊಗೊಂಡಿದ್ದೀನಿ. ನಾವು ಜುಟ್ಟು ಯಾವ ಸೈಡ್ ಇರುತ್ತೆ ನೋಡಿ ಆ ಸೈಡ್ ಪಾರ್ಟನ್ನು ನಾನಿಲ್ಲಿ ತೊಗೊಂಡಿದ್ದೀನಿ. ಏನಕ್ಕೆ ಅಂತ ಹೇಳಿದ್ರೆ ನಾವು ಮುಕ್ಕೋಣೇಶ್ವರನಿಗೆ ಪೂಜೆ ಮಾಡೋದ್ರಿಂದ 3 ಕಣ್ಣಿನ ಪಾರ್ಟನ್ನು ನಾವು ತೊಗೊಂಡು ಪೂಜೆ ಮಾಡಬೇಕಾಗತ್ತೆ. ಅದು ತುಂಬ ಶ್ರೇಷ್ಠ. ಇಲ್ಲಿ ನಾನು ಆ ಕಾಯಿಗೆ ಅರಿಶಿನ ಮತ್ತು ಗಂಜಲದಿಂದ ಮೇಲ್ಗೆ ಸ್ವಲ್ಪ ನಾನು ಅದನ್ನು ಒರೆಸ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ ನಾಮನ ಬಳಸ್ಕೊಂಡು 3 ನಾಮನ ಕೂಡ ಇಲ್ಲಿ ಇಟ್ಕೊಂಡಿದ್ದೀನಿ. ನೀವು ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ವಿಭೂತಿಯಿಂದ ಇಟ್ಕೊಂಡ್ರೆ ತುಂಬ ಶ್ರೇಷ್ಠ. ನಮ್ಮ ಮನೇಲಿ ವಿಭೂತಿ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಬಿಳಿ ನಾಮದಿಂದ ನಾನು 3 ನಾಮನ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು ಮಧ್ಯದಲ್ಲಿ ಅರಿಶಿನ ಮತ್ತು ಕುಂಕುಮದಿಂದ ಕಣ್ಣು ರೀತಿ ನಾನು ಇಲ್ಲಿ ಬರ್ಕೊಂಡಿದ್ದೀನಿ. ಸೊ ಇದನ್ನು ಹಚ್ಚೋದ್ರಿಂದ ನಮ್ಮ ಇಷ್ಟಾರ್ಥಗಳು ಕೂಡ ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಶ್ರೇಷ್ಠ ಕಾಯಿ ದೀಪ ಹಚ್ಚೋದ್ರಿಂದ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಈ ದೀಪ ಹಚ್ಚೋದ್ರಿಂದ ಮನೆಯಲ್ಲಿ. ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ನಾನು ಕೆಳಗಡೆ ಇಡೋದಕ್ಕೆ ಆ ಕಾಯಿ ಹಾಗೆ ಕೂರೋದಿಲ್ಲ ಅಲ್ವಾ. ಸೊ ಅದಕ್ಕೆ ನಾನಿಲ್ಲಿ ಒಂದು ಹಿತ್ತಾಳೆಯ ತಟ್ಟೆನ ತೊಗೊಂಡಿದ್ದೀನಿ. ಸ್ಟೀಲ್ಗಿಂತ ಹಿತ್ತಾಳೆ ಇದ್ದರೆ ತುಂಬ ಬೆಸ್ಟ್ ಆಪ್ಷನ್ ಇದು. ನಾನಿಲ್ಲಿ ಹಿತ್ತಾಳೆ ತಟ್ಟೆ ಮಂಗಳಾರತಿ ತಟ್ಟೆನ ನಮ್ಮ ಮನೇಲಿ ಮಂಗಳಾರತಿ ತಟ್ಟೆ ಇತ್ತು, ಅದನ್ನು ತೊಗೊಂಡಿದ್ದೀನಿ. ಅದಕ್ಕೆ ನಾನಿಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಂಡು 4 ಸೈಡಲ್ಲೂ ನಾನು ನಾಮನ ಇಟ್ಕೊಂಡು ಅದಕ್ಕೆ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರನ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಆ ತಟ್ಟೆಗೆ ನಾನು ಮಧ್ಯದಲ್ಲಿ ಅಕ್ಕಿಯನ್ನು ಹಾಕೊಂಡ್ಮೇಲೆ ನಾನಿಲ್ಲಿ ಓಂಕಾರನ ಬರ್ಕೋತಾ ಇದ್ದೀನಿ. ಸೊ ಇದು ತುಂಬ ಮೇಯ್ನ್ ಅಂತ ಹೇಳ್ಬೋದು. ಓಂಕಾರನ ಬರ್ಕೊಂಡ್ಮೇಲೆ ಅದ್ರ ಮೇಲೆ ನಾನೇನು ದೀಪ ಹಚ್ಚೋದಕ್ಕೆ ಅಂತ ಅಂದ್ಬಿಟ್ಟು ಕಾಯಿ ಇಟ್ಕೊಂಡಿದ್ದೆ ಅದನ್ನು ನಾನು ಇಟ್ಕೋತಾ ಇದ್ದೀನಿ. ಆ ಕಾಯನ್ನು ಇಟ್ಕೊಂಡು ಅದಕ್ಕೂ ನಾನು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಇಟ್ಕೋತಾ ಇದ್ದೀನಿ. ಇದಕ್ಕೆ ನಾನು ಬತ್ತಿಯನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಇದು ಮೇಯ್ನು. ಏನಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ನಾನು 2 ಬತ್ತಿ ಅಂತ ಹೇಳ್ಬಿಟ್ಟು 3 ಜೋಡಿ ಬತ್ತಿಯನ್ನು ಹಾಕ್ತಾಯಿದ್ದೀನಿ. ಮುಕ್ಕಣ್ಣೇಶ್ವರನಿಗೆ 3 ಜೋಡಿ ಬತ್ತಿಯನ್ನು ಹಾಕಬೇಕಾಗತ್ತೆ. ಬತ್ತಿ ಹಾಕಿದ್ಮೇಲೆ ನಾವಿಲ್ಲಿ ತುಪ್ಪನ ಹಾಕೊಂಡ್ರೆ ತುಂಬ ಶ್ರೇಷ್ಠ. ಎಣ್ಣೆಯನ್ನು ಸ್ಕಿಪ್ ಮಾಡಿ ಆದಷ್ಟು ತುಪ್ಪದಿಂದ ನಾವು ಆರತಿಯನ್ನು ಬೆಳಗಬೇಕಾಗತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ ತುಪ್ಪದಿಂದ ನಾವು ಆರತಿ ಬೆಳಗೋದ್ರಿಂದ ಮನೇಲೂ ಕೂಡ ತುಂಬ ಪಾಸಿಟಿವ್ ವೈಬ್ರೇಷನ್ ಇರುತ್ತೆ. ನಾವು ದೀಪನ ಹಚ್ಚಿದ ಮೇಲೆ ನಮಗೂ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಫ್ರೆಂಡ್ಸ್, ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಶಿವರಾತ್ರಿ ಹಬ್ಬ ಅಲ್ವಾ. ಸೊ ಎಲ್ಲರೂ ಏನು ಮಾಡ್ತಾರೆ, ಮನೇಲಿ ಶಿವನ ಫೋಟೋ ಇದ್ದರೆ ಶಿವನ ಫೋಟೋ ಮುಂದೆ ಆರತಿಯನ್ನು ಬೆಳಗ್ತಾರೆ. ಇಲ್ಲ ಅಂತಂದರೆ ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಮನೆಯಲ್ಲಿ ಶಿವನ ಮೂರ್ತಿಯನ್ನು ಇಟ್ಕೊಂಡಿರ್ತಾರೆ, ಅಂದರೆ ಲಿಂಗನ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತಾರೆ, ಅವರು ಅದಕ್ಕೆ ಬೆಳಗ್ತಾರೆ. ಸೊ ನಮ್ಮ ಮನೇಲಿ ಯಾವುದೇ ರೀತಿ ಲಿಂಗನೇ ಆಗಲಿ ಶಿವನ ಫೋಟೋನೇ ಆಗಲಿ ಇಲ್ಲ. ಸೊ ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇಲ್ಲಿ ಅರಿಶಿನ ಮತ್ತು ಹಾಲನ್ನು ಬಳಸಿ ನಾನೇ ಒಂದು ಪುಟ್ಟು ಲಿಂಗನ ಮಾಡ್ಕೋತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಇಲ್ಲಿ ನೋಡ್ಬೋದು, ನಾನು ಅರಿಶಿನಕ್ಕೆ ಹಸಿ ಹಾಲನ್ನು ಆ್ಯಡ್ ಮಾಡಿಕೊಂಡು ಅದನ್ನು ನೀಟಾಗಿ ಕಲಿಸ್ಕೊಂಡು ಅದರಲ್ಲಿ ನಾನು ಲಿಂಗನ ಮಾಡಿಕೊಂಡು ಅದಕ್ಕೆ ನಾನು 3 ನಾಮನ ಇಟ್ಟು ಅದನ್ನು ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ಬೋದು ಎಷ್ಟು ಮುದ್ದಾಗಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ನಮ್ಮನೆ ಪುಟ್ಟು ಶಿವಪ್ಪ ಇವತ್ತು ನಮ್ಮ ಮನೆಗೆ ಬಂದಿರೋದು. ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿದ್ರೆ ಲಿಂಗ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಇವತ್ತು ಹಬ್ಬ ಆಗಿರೋದಕ್ಕೂ ಆ ಮೂರ್ತಿ ಅಷ್ಟು ಚೆನ್ನಾಗಿ ಬಂದಿರೋದಕ್ಕೂ ತುಂಬ ಅಂದರೆ ತುಂಬಾ ಖುಷಿ ಕೊಡ್ತು ನನಗಂತೂ. ಏನೋ ಒಂಥರ ಪಾಸಿಟಿವ್ ವೈಬ್. ಇಲ್ಲಿ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಸೊ ಕಾಯಿ ಆರತಿ ಏನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ದೇವರಿಗೆ ಬೆಳಗಿ ಪೂಜೆಯನ್ನು ಮುಗಿಸಿದ್ರು. ಸೊ ಅಮ್ಮ ಪೂಜೆ ಮಾಡಿರೋದ್ರಿಂದ ಲಾಸ್ಟಿಗೆ ಅಮ್ಮ ಆದಮೇಲೆ ನಾನು ಕೂಡ ಇಲ್ಲಿ ದೇವರಿಗೆ ಅರಿಶಿನ ಕುಂಕುಮನ ಸಮರ್ಪಣೆ ಮಾಡಿ ಕಡ್ಡಿಯನ್ನು ಬೆಳಗಿ ನಾನು ಕೂಡ ಇಲ್ಲಿ ದೀಪಾರಾಧನೆ ಮಾಡಿ
ಕಾಯಿ ದೀಪದಿಂದ ದೀಪಾರಾಧನೆಯನ್ನು ಮಾಡಿ ಪೂಜೆಯನ್ನು ಮುಗಿಸ್ದೆ. ಸೊ ಪೂಜೆ ಎಲ್ಲ ಮುಗಿಸಿದ್ಮೇಲೆ ನಾನು ಕೂಡ ಉಪವಾಸ ಇದ್ದೆ ಅಲ್ವಾ. ಸೊ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹಬ್ಬದ ದಿನ ಹೆಣ್ಮಕ್ಳಿಗೆ ವಿಶೇಷನೇ ಅದು. ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮಾಡಿ ದೇವಸ್ಥಾನಕ್ಕೆ ಆಗೋದೇ ಒಂದು ಆಚರಣೆ ಅಲ್ವಾ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ. ಇದೆಲ್ಲ ನೋಡೋದಕ್ಕೆ ಸಿಗೋದೇ ನಮ್ಮ ಹಿಂದೂ ಧರ್ಮದಲ್ಲಿ. ಸೊ ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಅಂತ ಅಂದ್ಬಿಟ್ಟು ಹೊರಟೆ. ನಮ್ಮ ಮನೆ ಹತ್ರನೇ ಶಿವನ ದೇವಸ್ಥಾನ ಇತ್ತು, ಕಾಶಿ ವಿಶ್ವೇಶ್ವರನ ದೇವಸ್ಥಾನ. ಅಲ್ಲಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಒಂಥರ ಯಾವ ರೀತಿ ಥೀಮಲ್ಲಿ ಮಾಡಿದರು ಅಂತ ಹೇಳಿದ್ರೆ, ಕೈಲಾಸದ ಒಳಗಡೆ ನಾವು ಹೋಗ್ತಾ ಇದ್ದೀವೇನೋ ಅನ್ನೋ ಥರ ಥೀಮಲ್ಲಿ ಮಾಡಿದರು. ಹೊರಗಡೆನೂ ಅಷ್ಟೇ ಈಶಾ ಫೌಂಡೇಶನ್ ಥರ ಈಶ್ವರನ ಇಟ್ಟು ಡೆಕೋರೇಷನನ್ನು ಮಾಡಿದರು. ಅಲ್ಲಿ ಆಲ್ಮೋಸ್ಟು ದೇವ್ರದ್ದು ಫೋಟೋ ಹೊಡ್ಕೊಳ್ಳೋದಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಜನ ಅಂದರೆ ಜನ. ದೇವ್ರ ದರ್ಶನ ಮಾಡಿದ್ದೇ ಹೆಚ್ಚು ಅಂತ ಹೇಳ್ಬೋದು. ಅದರಲ್ಲೂ ನಾನು ಸಣ್ಣದಾಗಿ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ವೀಡಿಯೋಗೆ ಅಂತ ಹೇಳ್ಬಿಟ್ಟು. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ, ಶಿವಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊತೀನಿ. ಇಲ್ಲಿ ನೀವು ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿಂದ ಹೊರಗಡೆ ಬಂದು ಪ್ರಸಾದ ತೊಗೊಂಡು ವಿಭೂತಿ ಎಲ್ಲ ಇಟ್ಕೊಂಡು, ಇಲ್ಲಿ ನಮಗೆ ಪ್ರಸಾದ ಅಂತ ಹೇಳ್ಬಿಟ್ಟು ಖಾರ ಪುರಿಯನ್ನು ಕೊಡ್ತಾಯಿದ್ರು. ಕಡಲೆ ಪ್ರಸಾದನ ಈಸ್ಕೊಂಡು ಹೊರಗಡೆ ನೋಡಿ, ಇಲ್ಲಿ ನೀವು ನೋಡ್ಬೋದು ಈಶಾ ಫೌಂಡೇಶನ್ ಥರ ಮಾಡಿದ್ದಾರೆ. ಸೊ ಅಲ್ಲಿಂದ ನಾನು ನೆಕ್ಸ್ಟು ಇನ್ನೊಂದು ಅದರ ಪಕ್ಕದಲ್ಲೇನೇ ಇನ್ನೊಂದು ಈಶ್ವರನ ಟೆಂಪಲ್ ಇತ್ತು, ನೀಲಕಂಠೇಶ್ವರನ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಅಲ್ಲಿಗೂ ಕೂಡ ಬಂದಿದ್ದೆ, ಶಿವಯೋಗಿ ದೇವಸ್ಥಾನ ಅಂತೇಳಿ. ಒಳಗಡೆ ಬಂದು ಅಲ್ಲೂ ಕೂಡ ನಾನು ಶಿವನ ದರ್ಶನ ಮಾಡಿ ನೋಡಿ, ನಾನು ಇಲ್ಲಿ ತೋರಿಸ್ಬೋದು. ಇಲ್ಲಿ ಚೆನ್ನಾಗಿ ದರ್ಶನ ಮಾಡೋದಕ್ಕೆ ಸಿಕ್ತು. ಮತ್ತು ಇಲ್ಲಿ ಅಲಂಕಾರನೂ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿ ಮಾಡಿದರು. ಎಲ್ಲ ಫಲಹಾರನ ಇಟ್ಟು ದೇವರಿಗೆ ಅಲಂಕಾರನ ಮಾಡಿದರು. ತುಂಬ ಅಂದರೆ ತುಂಬ ಮುದ್ದಾಗಿ ಕಾಣಿಸ್ತಾ ಇತ್ತು ದೇವರು. ಇಂಥ ಆಚರಣೆ ಮಾಡೋದಕ್ಕೆ ಸಿಗೋದು ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಅಂತ ಹೇಳ್ಬೋದು. ಎಷ್ಟೋ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು ನಾವು ಹಿಂದೂ ಧರ್ಮದಲ್ಲಿ ಹುಟ್ಟಿರೋದು ಅಲ್ವಾ. ಇಂಥ ಆಚರಣೆಗಳೆಲ್ಲ ಆಚರಿಸೋದಕ್ಕೆ ನಮಗೆ ಮಾತ್ರ ಸಾಧ್ಯ ಆಗುತ್ತೆ ಅನಿಸುತ್ತೆ. ಎಷ್ಟೋ ಜನ್ಮದ ಪುಣ್ಯ ಮಾಡಿದ್ದೀವಿ ಈ ಥರ ಆಚರಣೆಗಳನ್ನ ಆಚರಿಸೋದಕ್ಕೆ. ನೆಕ್ಸ್ಟ್ ನಾನಿಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದರೆ, ನಾನು ಬಂಗಾರು ಹುಷಾರಿಲ್ದಲೇ ಜ್ವರ ಬಂದು ಗುಬ್ಬಚ್ಕೊಂಡು ಮನೆಗೆ ಹೋಗ್ಬಿಟ್ಟಿದ್ದ. ಅವನಿಗೆ ವಾಟರ್ ಮೆಲನ್ ಬೇಕಾಗಿತ್ತಂತೆ, ಅದಕ್ಕೆ ಬಾ ತಿನ್ನು ಬಾ ಅಂತ ಅಂದಿದ್ದಕ್ಕೆ, ಇವಾಗ ಬೇಡ ಮಮ್ಮಿ ಬೆಳಗ್ಗೆ ತಿಂತೀನಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದ. ಸೊ ನೆಕ್ಸ್ಟ್ ನಾನಿಲ್ಲಿ ಈವ್ನಿಂಗ್ ಆಗಿತ್ತು, ಆಲ್ರೆಡಿ ಒಂದು 4:30 5 o'clock ಆಗಿ ಹೋಗಿತ್ತು. ನಾನು ಬೆಳಿಗ್ಗೆಯಿಂದ ಉಪವಾಸ ಇದ್ದೆ ಅಲ್ವಾ. ಸೊ ಉಪವಾಸನ ನಿಲ್ಲಿಸ್ಬೇಕಾಗಿತ್ತು. ಅದರಿಂದ ಸಂಜೆ ನಾನೇ ದೇವರಿಗೆ ದೀಪನ ಹಚ್ಚಿದೆ. ಇಲ್ಲಿ ಅಮ್ಮ ಬೆಳಿಗ್ಗೆ ದೇವರಿಗೆ ನೈವೇದ್ಯ ಅಂತ ಹೇಳ್ಬಿಟ್ಟು ಹಸಿ ಹಾಲನ್ನು ಇಕ್ಕಿದ್ರು. ಅದನ್ನು ನಾನು ಇಲ್ಲಿ ತುಳಸಿ ಗಿಡಕ್ಕೆ ಹಾಕ್ತಾಯಿದ್ದೀನಿ. ಸೊ ಹಾಕ್ಬಿಟ್ಟು ದೇವ್ರ ದೀಪನ ಹಚ್ಚಿ ನಾನು ಕೂಡ ದೇವರಿಗೆ ನೈವೇದ್ಯನ ಸಿಹಿಯನ್ನು ಅರ್ಪಣೆ ಮಾಡಿ ದೇವರಿಗೆ ದೀಪನ ಹಚ್ಚಿಬಿಟ್ಟು ನಾನು ಕೂಡ ಉಪವಾಸನ ಮುರಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.